ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಅಳತೆ ಬ್ಲೌಸ್ನಿಂದ ಬ್ಲೌಸ್ ಹೇಗೆ ಕಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಯಾರು ಮಿಸ್ ಮಾಡಿದೆ ನೋಡಿ, ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಯಾವುದ್ರ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಅಂದರೆ, ಅಳತೆ ಬ್ಲೌಸ್ನಿಂದ ಅಳತೆ ತೆಗೆದುಕೊಂಡು ಬ್ಲೌಸನ್ನು ಮಾರ್ಕಿಂಗ್ ಮಾಡುವ ಸರಿಯಾದ ವಿಧಾನ. ಇದನ್ನು ನಾನು ಒಂದ್ಸಲ ವಿಡಿಯೋ ಹಾಕಿದೆ ಫ್ರೆಂಡ್ಸ್. ಆದರೂ ಮತ್ತೆ ಕೆಲವೊಬ್ಬರು ವಿಡಿಯೋ ಅರ್ಥ ಆಗ್ತಿಲ್ಲ, ವಿಡಿಯೋ ಕ್ಲಿಯಾರಿಟಿ ಇಲ್ಲ ಅಂತ ಕಮೆಂಟ್ ಮಾಡಿದರು. ಅದಕ್ಕೆ ಇನ್ನೊಂದ್ಸಲ ಹಾಕ್ತಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಸ್ಟು ಚೆಸ್ಟ್ ನೋಡಿ ಫ್ರೆಂಡ್ಸ್. ಫಸ್ಟು ಎದೆ ಸುತ್ತಳತೆ ಚೆಸ್ಟ್ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಹುಕ್ಪಟ್ಟಿ ಅಂದರೆ ಹುಕ್ಪಟ್ಟಿಯಿಂದ ಈ ರೀತಿ ಇಟ್ಕೊಳ್ಳಿ. ಹೀಗೆ ಇಟ್ಕೊಂಡು ಟೈಟಾಗಿ ನೋಡಿ 8.75 ಇದೆ ಫ್ರೆಂಡ್ಸ್. 8.75 ಬರ್ಕೊಳ್ಳಿ. 8.75 ಅಂದರೆ ನಮ್ಮ ಅಳತೆ ಹೇಗೆ ಕಂಡುಹಿಡೋದು ಅಂದರೆ 8.75 ಇಂಟು 4 ಮಾಡಿ ಟೋಟಲು 35 ಇಂಚು ಎದೆ ಸುತ್ತಳತೆ ಅಂತ ಗೊತ್ತಾಗುತ್ತೆ. ನಾವು 8.75 ಜೊತೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿ 10.75 ಹೀಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಪೂರ್ಣ ಉದ್ದ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ಈ ಶೋಲ್ಡರಿಂದ ಹಿಡ್ದು ಇಲ್ಲಿವರೆಗೂ ನೀಟಾಗಿ ನೋಡ್ಕೊಳ್ಳಿ. 13.5 ಇದೆ. ಪೂರ್ಣ ಉದ್ದ 13.5. ಪ್ಲಸ್ 2 ಇಂಚು ಆ್ಯಡ್ ಮಾಡಿ 15.5 ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಕಂಕುಳಿನ ಉದ್ದ ಇದು ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 5.75 ಬರ್ತಿದೆ ಫ್ರೆಂಡ್ಸ್. ಕಂಕುಳಿನ ಉದ್ದ 5.75. ಹಾಗೆ ಮುಂಭಾಗದ ಕುತ್ತಿಗೆ ಈ ಶೋಲ್ಡರಿಂದ ಹಿಡ್ದು ಮುಂಭಾಗ ನೀಟಾಗಿ ಇಟ್ಕೊಳ್ಳಿ. 7 ಇಂಚಿದೆ ಫ್ರೆಂಡ್ಸ್. ಮುಂಭಾಗದ ಕುತ್ತಿಗೆ 7 ಇಂಚ್. ಇದಿಷ್ಟನ್ನು ಬರೆದಿಟ್ಕೊಳ್ಳಿ ಫ್ರೆಂಡ್ಸ್. ನೀವು ಫಸ್ಟ್ ಟೈಮ್ ಬರೆದಿಟ್ಕೊಂಡ್ರೆ ಸಾಕು. ಮತ್ತು ಯಾವಾಗವಾಗ ಒಂದು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಒಬ್ಬರು ಬ್ಲೌಸ್ ಕೊಟ್ಟರೆ ಆವಾಗವಾಗ ಬರ್ಕೊಳ್ಳೋ ಅವಶ್ಯಕತೆ ಒಂದ್ಸಲಿ ಆವಾಗವಾಗ ಬರ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ನೋಟ್ಸಲ್ಲೇ ಇರುತ್ತೆ ಯಾವಾಗಲೂ. 7 ಇಂಚು. ಮತ್ತು ಹಿಂಭಾಗದ ಕುತ್ತಿಗೆ ಇಲ್ಲಿಂದ ಇಲ್ಲಿಗೆ ಇಟ್ಕೊಳ್ಳಿ. ಇದು ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಇನ್ನೂ ಒಂದು 2 ಇಂಚ್ ಜಾಸ್ತಿ ಮಾಡೋಕ್ಕೆ ಹೇಳಿದ್ದಾರೆ. 9 ಇಂಚ್ ಇಟ್ಕೊಳ್ಳೋಣ. ಹಿಂಭಾಗದ ಕುತ್ತಿಗೆ 9 ಇಂಚ್. ಮತ್ತು ತೋಳಿನ ಉದ್ದ
ಇವರು ಹಾಫ್ ಸ್ಲೀವ್ ಕೇಳಿದ್ದಾರೆ, ಆದ್ದರಿಂದ ಹಾಫ್ ಸ್ಲೀವ್ಗೆ 4.5 ಇಂಚಿದೆ. ತೋಳಿನ ಉದ್ದ ಈ ರೀತಿ ಮಾರ್ಕ್ ಮಾಡ್ಕೊಂಡು, ತೋಳಿನ ಉದ್ದ 4.5. ಇದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಲೈನಿಂಗ್ ಬ್ಲೌಸ್ ಆದರೆ 1/2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಪ್ಲೇನ್ ಬ್ಲೌಸ್ ಅಂದರೆ 2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಯಾಕಂದರೆ ಲೈನಿಂಗ್ ಬ್ಲೌಸಿಗೆ ನಾವು ಹಾಗೆ ತಿರುಗಿಸಿ ಫೋಲ್ಡಿಂಗ್ ಮಾಡ್ತೀವಿ. ಪ್ಲೇನ್ ಬ್ಲೌಸ್ ಆದರೆ ಮಡಚಿ ಹೆಮ್ಮಿಂಗ್ ಮಾಡಬೇಕಾಗುತ್ತೆ, ಆದ್ದರಿಂದ 2 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ನೀವು ಲೈನಿಂಗ್ ಬ್ಲೌಸಿಗೂ ಮಡಚಿ ಹೆಮ್ಮಿಂಗ್ ಮಾಡ್ತೀನಿ ಅಂದರೆ 2 ಇಂಚೇ ತಗೊಳ್ಳಿ. ಮತ್ತು ತೋಳಿನ ಸುತ್ತಳತೆ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಈಗ ತಗೋಬೇಕು. ತೋಳಿನ ಸುತ್ತಳತೆ ಬಂದು 6. ಇದನ್ನು ನೀಟಾಗಿ ಇಟ್ಕೊಳ್ಳಿ. 6.25 ಇದೆ ಫ್ರೆಂಡ್ಸ್. ತೋಳಿನ ಸುತ್ತಳತೆ 6.25. ಅದೆಷ್ಟಿದೆ ಅಷ್ಟೇ ಇಟ್ಕೊಳ್ಳಿ. ಮತ್ತು ತೋಳಿನ ಸುತ್ತಳತೆ ಮತ್ತು ಸೊಂಟದ ಸುತ್ತಳತೆ ತಗೋಬೇಕು ಫ್ರೆಂಡ್ಸ್. ಸೊಂಟದ ಸುತ್ತಳತೆ ನೋಡಿ. ಈ ಬ್ಲೌಸ್ ಹೇಗಿದೆ ಅಂದರೆ, ಟೇಪನ್ನು ಹೇಗೆ ಇಟ್ಕೊಂಡು ಇಲ್ಲಿಂದ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. 30 ಇಂಚಿದೆ. ಸೊಂಟದ ಸುತ್ತಳತೆ 30. ಮತ್ತು ಶೋಲ್ಡರ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ 2.5. ಶೋಲ್ಡರ್ ಶೋಲ್ಡರ್ 2.5 ಇಟ್ಕೊಳ್ಳಿ. ಮತ್ತು ಡೀಪ್ಗೆ 2.5 ಇಂಚು ಪ್ಲಸ್ 3/4 ಇಂಚು ಸ್ಟಿಚ್ಚಿಂಗ್ಗೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟನ್ನು ನೀಟಾಗಿ ನೋಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನಿಮ್ಮ ಅಳತೆ ಬ್ಲೌಸಿಗೆ ತಕ್ಕನಂಗೆ ನೀವು ಬರ್ಕೊಳ್ಳಿ ಫ್ರೆಂಡ್ಸ್. ಮಾರ್ಕಿಂಗ್ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಈಗ ನಾನು ಪೇಪರ್ ಕಟ್ಟಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವು ಇದೇ ರೀತಿ ಬ್ಲೌಸ್ ಕೂಡ ಕಟ್ಟಿಂಗ್ ಮಾಡ್ಕೋಬೋದು. ಎದೆ ಸುತ್ತಳತೆ 8.75 ಪ್ಲಸ್ 2 ಇಂಚ್. ಪೂರ್ತಿ ಉದ್ದ 13.5 ಪ್ಲಸ್ 2.
13.5 ಪ್ಲಸ್ 2 ಇಂಚು 15.5. ಮತ್ತು ಇಲ್ಲಿಂದ ಇಲ್ಲಿಗೆ 8.75 ಪ್ಲಸ್ 9.75 10.75 ಇಟ್ಕೊಳ್ಳಿ. 11 ಇಂಚ್ ಇಟ್ಕೊಂಡ್ರೂ ಪರವಾಗಿಲ್ಲ. ಈಗ ಇಲ್ಲಿ ಶೋಲ್ಡರು ನಮಗೆ ನೆಕ್ ಡೀಪಿಗೆ ಬಂದು 2.5, ಮತ್ತು 2.5 ಇಂಚು ಪ್ಲಸ್ 1/2 ಇಂಚು ಆ್ಯಡ್ ಮಾಡ್ಕೊಳ್ಳೋಣ. 3 ಇಂಚು ಸ್ಟಿಚಿಂಗಿಗೆ 1/2 ಇಂಚು ಮತ್ತು ಶೋಲ್ಡರ್ 2.5 ಇದೆ. ಇಲ್ಲಿಂದ ಇಲ್ಲಿಗೆ 5.75 ಕಂಕುಳಿನ ಉದ್ದ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದೆಷ್ಟಿದೆಯೋ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಒಂದೊಂದು ಇಂಚು ಇಲ್ಲಿಂದ ಇಲ್ಲಿಗೆ ಮುಂಭಾಗ ಹಿಂಭಾಗ ಕುತ್ತಿಗೆ ಮಾರ್ಕಿಂಗ್ ನೋಡಿ ಫ್ರೆಂಡ್ಸ್. 1.5 ಪ್ಲಸ್ ಹಿಂಭಾಗಕ್ಕೆ 1.5 ಮುಂಭಾಗಕ್ಕೆ 3/4 ಇಂಚು. ಇಲ್ಲಿಂದ ಇಲ್ಲಿಗೆ 3, ಇಲ್ಲಿಂದ ಇಲ್ಲಿಗೆ 8.75 ಇದೆಯಲ್ಲ 8.75 ಇಟ್ಕೊಳ್ಳಿ. ಈಗ ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ. ಮತ್ತು ಇಲ್ಲಿಂದ ಇಲ್ಲಿಗೆ ಕರ್ವ್ ಶೇಪ್ ಒಂದು ಕೊಟ್ಕೊಳ್ಳಿ. ಈಗ ಮುಂಭಾಗದ ಕುತ್ತಿಗೆ 7 ಇಂಚಿದೆ. ಇಲ್ಲಿಂದ ಇಲ್ಲಿಗೆ 2.5 ನೋಡಿ ಫ್ರೆಂಡ್ಸ್. ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಹಾಕ್ಕೊಂಡು ಒಂದು 1/2 ಇಂಚಿಗೆ ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಇದಾಯ್ತಲ್ಲ. ಈಗ ಇಲ್ಲಿ ಬೆಲ್ಟ್ ಪಟ್ಟಿಗೆ ಎಲ್ಲ ಬ್ಲೌಸಿಗೂ ಆಲ್ಮೋಸ್ಟ್ 2.75 ಅಂದರೆ ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ 3.75. ಇಲ್ಲಿಂದ ಇಲ್ಲಿಗೆ 2 ಪ್ಲಸ್ 1 ಇಂಚ್ ಆ್ಯಡ್ ಮಾಡಿ 3. ನೋಡಿ ಈ ರೀತಿಯಲ್ಲಿ ಕರ್ವ್ ಶೇಪ್ ಬರಬೇಕು. ಕರ್ವ್ ಶೇಪ್ ಬಂದು ನೀಟಾಗಿ ಹೀಗೆ ತಗೊಳ್ಳಿ. ಇದಾಯ್ತಲ್ಲ ಫ್ರೆಂಡ್ಸ್, ಇದಿಷ್ಟೇ. ಮತ್ತು ಇಲ್ಲೊಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 3 ಇಂಚು, ಇಲ್ಲಿಂದ ಇಲ್ಲಿಗೆ 2 ಇಂಚು, ಮಧ್ಯಕ್ಕೆ 1 ಇಂಚು ಹಾಕಿ ಈ ರೀತಿ ಸ್ಟ್ರೈಟಾಗಿ ಒಂದು 2 ಇಂಚು ಗೆರೆ ಹಾಕ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದೆರಡರ ಮಧ್ಯ ಭಾಗಕ್ಕೆ ಒಂದು ಮಾರ್ಕು, ಮತ್ತು ಇಲ್ಲಿಂದ ಒಂದು 2.5 ಇಂಚಿಗೆ ಒಂದು ಮಾರ್ಕ್. ಮತ್ತು ಇದ್ರಲ್ಲಿ ಬಂದು ಇದು ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಶೇಪು ನೀಟಾಗಿ ತಗೊಳ್ಳಿ. ಈಗ ಕಟಿಂಗ್ ಮಾಡೋಣ ಫ್ರೆಂಡ್ಸ್. ಇದರಲ್ಲೇ ನಾವು ನೆಕ್ಸ್ಟ್ ತೊಗೊಂಡು ಕಟ್ ಮಾಡಬೇಕು. ಇದಿಷ್ಟು ಪೀಸಲ್ಲಿ ತೋಳು ಬರುತ್ತೆ. ಈಗ ನೀಟಾಗಿ ನೋಡ್ಕೊಳ್ಳಿ. 4 ಪೀಸನ್ನು ಕಟ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯೇ ಇರಬೇಕು. ನೀವು ಫೋಲ್ಡಿಂಗ್ ಮಾಡಿ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೋಬೇಕು, 2 ಶೇಪಿಗೆ ಮಾತ್ರ.
ಆಯ್ತಲ್ಲ. ಈಗ ಇಲ್ಲೊಂದು ಕಚ್ ಹಾಕ್ಕೊಳ್ಳಿ. ಇದನ್ನು ಕಟ್ ಮಾಡ್ಕೊಳ್ಳಿ. ಈಗ ನೆಕ್ ಕಟಿಂಗ್ ಆಯಿತು. ಈ ರೀತಿ ಕಟ್ ಮಾಡ್ಕೊಂಡು ಇದು ಬ್ರಾ ಪಟ್ಟಿ. ಇದೇ ರೀತಿ ಇನ್ನು 4 ಪೀಸ್ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಒಂದೊಂದು ಸೈಡಿಗೆ 3 ಪೀಸ್ ಈ ರೀತಿ ಬರುತ್ತೆ. ಎಷ್ಟಾಯಿತು. ಈಗ ಬ್ಯಾಕ್ ಸೈಡ್ ಬಂದು 9 ಇಂಚಿದೆ. ಇಲ್ಲಿಂದ ಇಲ್ಲಿಗೆ 2.5. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ ರೌಂಡ್ ಶೇಪು. ಇದು ಬ್ಯಾಕು, ಇದು ಫ್ರಂಟು ಫ್ರೆಂಡ್. ಈ ರೀತಿ ಬರುತ್ತೆ. ಇದು ಬ್ರಾ ಪಟ್ಟಿ. ಇದೇ ರೀತಿ ಇನ್ನು 4 ಪೀಸ್ ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಇದು 4.5 ಇಂಚಿದೆ. 4.5 ಪ್ಲಸ್ ಅರ್ಧ ಇಂಚು 5 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ಒಂದು 9 ಇಂಚ್ ತಗೊಳ್ಳಿ, ಸಾಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ 2.5 ಇಂಚು ಶೇಪಿಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ಮುಂಭಾಗದ ಶೇಪನ್ನು, ಇದು ಹಿಂಭಾಗ ಶೇಪ್ ಫಸ್ಟ್ ತಗೊಳ್ಳಿ. ಈ ರೀತಿ ಶೇಪ್ ಹಾಕ್ಕೊಳ್ಳಿ. ಇದು ಹಿಂಭಾಗದ್ದು. ಮತ್ತು ನಾವು ಕಂಕಳ ಹತ್ರ ಹೇಗೆ 2 ಶೇಪ್ ತಗೊಂಡು ಅದೇ ರೀತಿ ಇಲ್ಲೂ ತಗೊಳ್ಳಿ ಫ್ರೆಂಡ್ಸ್. ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ 6 ಕಾಲು ಅಲ್ವಾ, ಪ್ಲಸ್ 1.5 ಇಂಚ್ ಆ್ಯಡ್ ಮಾಡಿ 8 ಕಾಲು 7 ಕಾಲು 7 ಮುಕ್ಕಾಲು ಇಟ್ಕೊಳ್ಳಿ. ಈಗ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ಸ್ ತೋಳು. ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇನ್ನೂ ಇದೇ ರೀತಿ ಹೆಚ್ಚು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದೊಂದು ತೋಳು ಅಲ್ವಾ. ಈಗ ನಾವು ಇದು 2 ಪೀಸಿಂದನೂ 2 ಪೀಸಲ್ಲೂ ಫ್ರಂಟ್ ಸೈಡ್ ಬರಬೇಕಲ್ವ, ಈ ರೀತಿ ಕಟಿಂಗ್ ಮಾಡಿ. ಇದು ಫ್ರಂಟ್ ಶೇಪು. ನಿಮಗೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲೊಂದು ಕಚ್ ಮಾಡ್ಕೊಳ್ಳಿ. ಈ ರೀತಿ ಕಚ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಸ್ಲೀವ್ಸು, ಇದು ಬ್ರಾ ಪಟ್ಟಿ. ಇದೇ ರೀತಿ ಇನ್ನು 4 ಪೀಸ್ ಕಟ್ ಮಾಡ್ಕೊಳ್ಳಿ. ಮತ್ತಿದು ಈ ವಿಡಿಯೋ ಯಾರೆಲ್ಲ ನೋಡಿರೋ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದೇ ರೀತಿ ಇನ್ನೂ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಷ್ಟ ಅರ್ಥ ಆಯ್ತಲ್ಲ. ಈ ಪೇಪರ್ ಕಟಿಂಗ್ ಹೇಗೆ ಮಾಡಿದ್ರೆ ಇದೇ ರೀತಿ ಬ್ಲೌಸ್ ಪೀಸ್ ಇಟ್ಕೊಂಡು ಕಟಿಂಗ್ ಮಾಡೋದು. ನಿಮಗೆ ಕನ್ಫ್ಯೂಷನ್ ಆದರೆ ಫಸ್ಟ್ ಪೇಪರ್ ಕಟಿಂಗ್ ಮಾಡ್ಕೊಂಡು ಆಮೇಲೆ ಬ್ಲೌಸ್ ಪೀಸನ್ನು ಕಟ್ ಮಾಡ್ಕೊಳ್ಳಿ.
ಇದಿಷ್ಟು ಕಟ್ಟಿಂಗ್ ನೀವು ಗೊತ್ತಾದರೆ ಸ್ಟಿಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಯಾರಿಗೆಲ್ಲ ಸ್ಟಿಚಿಂಗ್ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗಿ ನೋಡಿ.